ಮಾಡ್ತಿರೋದು ಇದು ಪೇಪರ್ ನಲ್ಲಿ ಕ್ರಾಫ್ಟ್ ನ ಯಾವ ರೀತಿ ಮಾಡಬೇಕು ಆ ತರ ಒಂದು ಕಲೆ, ಇದೊಂದು ಕ್ರಿಯೇಟಿವಿಟಿ ಅಂತ ಹೇಳ್ತಾರೆ, ಎಂಥದ್ದು ಕ್ರಿಯಾಶೀಲತೆ ಅಂತ ಹೇಳ್ತಾರೆ. ಒಂದು ಪೇಪರ್ ನಲ್ಲಿ ಏನೆಲ್ಲ ಮಾಡಬಹುದು, ಕಪ್ಪೆ ಮಾಡಬಹುದು, ಕಿರೀಟ ಮಾಡಬಹುದು, ಅಡುಗೆ ಮಾಡಬಹುದು, ಮತ್ತೆ ಪಕ್ಷಿ ಮಾಡಬಹುದು, ಬೇರೆ ಬೇರೆ ತರದ ಆಕ್ಟಿವಿಟಿ ಎಲ್ಲ ಮಾಡಬಹುದು. ಅದು ನಮ್ಮ ಕ್ರಿಯಾಶೀಲತೆ ಮೇಲೆ ಹೋಗುತ್ತೆ. ನಮಗೆ ಬುದ್ಧಿ ಇಂಪ್ರೂವ್ ಆಗುತ್ತೆ, ಕ್ರಿಯೇಟಿವಿಟಿ ಬೆಳೆಯುತ್ತೆ, ನಮ್ಮ ಚಟುವಟಿಕೆಗಳು ಬೆಳೆಯುತ್ತದೆ. ಸೊ ಹಾಗಾಗಿ ಈ ಪೇಪರ್ ನಲ್ಲಿ ಇದೆಲ್ಲನ ಮಾಡೋದನ್ನ ಕಲ್ತ್ಕೋಬೇಕು. ಮತ್ತೆ ಮನೋರಂಜನೆ ಕೂಡ ಆಗುತ್ತೆ. ಇದೆಲ್ಲ ಮಾಡಾದ್ಮೇಲೆ ಕಿರೀಟನ ಎಲ್ಲರೂ ತಲೆ ಮೇಲೆ ಹಾಕೊಂತೀವಿ, ತಲೆ ಮೇಲೆ ಹಾಕೊಂಡು ಹಾಗೆ ಒಂಥರ ಚೆನ್ನಾಗಿರ್ತದೆ. ಏನೋ ಮಾಡ್ತಾರೆ ಅನ್ನೋ ರೀತಿಯಲ್ಲಿ ನಿಮ್ಗೆ ಅಂದ್ರೆ ದುಡ್ಡೇ ಖರ್ಚಿಲ್ದೆ ಟೋಪಿ ಮಾಡುವಂತದ್ದು. ಈಗೆಲ್ಲ ಬಿಸ್ಲಿದೆ ಅಲ್ವಾ, ಈಗೆಲ್ಲ ಈ ತರ ಮುಚ್ಕೊಂಡಿದ್ದೀರಲ್ವಾ, ಅರ್ಧ ಮುಚ್ಚಿದ್ದೀರಿ. ಈಗ ಇನ್ನೊಂದು ಸೈಡ್ ಇದೆಯಲ್ಲ ಅದನ್ನ ಈ ರೀತಿ ಮುಚ್ಚಿದ್ದೀರಾ. ಓಕೆ ಓಕೆ, ಸರಿ, ನೀಟಾಗಿರ್ಬೇಕು. ಆ ಥರ ಮಚ್ಚಿ ಕರೆಕ್ಟಾಗಿ ಮಧ್ಯೆ ಕೂರಿಸ್ಬೇಕು. ಬರಲ್ಲ, ಫಿನಿಶಿಂಗ್ ಬರಲ್ಲ. ಮಾತಾಡಬಾರ್ದು ಆಯ್ತಾ? ಈ ತರ ಮಡ್ಚಿದ್ರ ಮಡ್ಚಿದ್ರ ಇಲ್ಲಿ ಪೇಪರ್ ಎಕ್ಸ್ಟ್ರಾ ಇರ್ಬೇಕು. ಇಲ್ಲಿ ಕರೆಕ್ಟಾ? ಯಾರು ಯಾರು ಅದ್ಯಾರು ಅರ್ಧ ಕೊಟ್ಟವ್ರು ಅವ್ನಿಗೆ? ಪೇಪರ್ ಇದೆಯಲ್ಲ, ಇಲ್ಲಿ ಎಕ್ಸ್ಟ್ರಾ ಪೇಪರ್ ಇದೆಯಲ್ಲ, ಅದನ್ನ 2 ಮಡಿಕೆ ಮಾಡಬೇಕು. ಈ ನೇರಕ್ಕೆ ಮಡಿಕೆ, ಈ ನೇರಕ್ಕೆ ಇಲ್ಲಿ ಇದೆಯಲ್ಲ ಟ್ರಯಾಂಗಲ್, ಒಂದು ಸಿಂಗಲ್ ತಗೊಳ್ಳೋ, ಸಿಂಗಲ್ ಪೇಪರ್ ತಗೊಂಡು ಈ ನೇರಕ್ಕೆ ಮಡಿಸ್ಕೋಬೇಕು. ಚಿಕ್ಕ ಮಕ್ಳಿಗೆ ಹೇಳ್ಕೊಡಿ ದೊಡ್ಡವರು. ಇಟ್ಕೊಂಡು ಮಾಡಕ್ಕಿದ್ರೆ ಚೆನ್ನಾಗಿರೋದು. ಟೇಬಲ್ ಇಟ್ಕೋಬೇಕಿತ್ತು. ಟೇಬಲ್ ಇಟ್ಕೋಬೇಕು. ಸಪೋರ್ಟ್ ಮಾಡ್ಲಣ್ಣ. ಅರ್ಧ ಮಡ್ಚಿದ್ರ ಇದನ್ನ? ಅರ್ಧ ಮಡ್ಚಿ, ಅರ್ಧ. ವೆರಿ ಗುಡ್. ಮತ್ತೆ ಅದನ್ನ ಇನ್ನೊಂದು ಫೋಲ್ಡ್ ಮಾಡಿ ಈ ನೇರಕ್ಕೆ ತಗೊಳ್ಳಿ. ಆ ಟ್ರಯಾಂಗಲ್ ಇದೆಯಲ್ಲ, ಟ್ರಯಾಂಗಲ್ ಆ ನೇರಕ್ಕೆ ತಗೊಳ್ಳಿ. ಇದನ್ನ ಫುಲ್ ಮಡ್ಚಿ. ಹೀಗೆ ಲೆವೆಲ್ ಮಾಡ್ಕೋಬೇಕು. ಲೆವೆಲ್ ನೀಟಾಗಿ ಮಾಡ್ಕೋಬೇಕು. ಫಿನಿಶಿಂಗ್ ಚೆನ್ನಾಗಿ ಬರಬೇಕು ಅಂದ್ರೆ ನೀಟಾಗಿ ಮಾಡ್ಕೋಬೇಕು. ನೀವು ಹೆಂಗೆ ಮಾಡ್ತೀರೋ ಹಂಗೆ ಟೋಪಿ ಬರುತ್ತೆ. ಹೌದು. ಆಯ್ತಾ? ಇಷ್ಟು ಮಡ್ಚಿದ್ರೆ ಹಿಂಗೆ ಇಷ್ಟು ಈಗ ಬಂದಾಯ್ತಲ್ಲ, ಈ ತರ ಬಂದಿದ್ಯಾ ಎಲ್ರಿಗೂ? ಇನ್ನೊಂದು ಸೈಡ್ ತಗೊಳ್ಳಿ. ಹಾಗಾದ್ರೆ ಈ ಸೈಡ್ ತಗೊಂಡು ಹಿಂಗ್ ಇಟ್ಕೊಳ್ಳಿ. ಇನ್ನೊಂದು ಅಗ್ಲು ಪೇಜ್ ಇದೆಯಲ್ಲ, ಅದು ಉಲ್ಟಾ ಮಾಡಿ. ಆಯ್ತಾ? ಹಿಂಗ್ ತಕೊಂಡು, ಬೇಡ ಬೇಡ, ಇಲ್ಲಿ ನೋಡು, ಇದನ್ನ ಹಿಂಗ್ ತಗೊಂಡು ಈ ಗೆರೆ ಇದೆಯಲ್ಲ, ಮಧ್ಯದ ಗೆರೆ, ಆನೆ ಅದಕ್ಕೆ ಇದು ಬರಬೇಕು. ಈ ಸೈಡ್ ಹಿಂಗ್ ಮಡ್ಸ್ಕೊಳ್ಳಿ. ಕೇಳಿಸ್ಕೊಳ್ಳಿ, ಮಾತಾಡಬಾರ್ದು. ಇಲ್ಲಿ ಮಧ್ಯದಲ್ಲಿ ಗೆರೆ ಇದೆಯಲ್ಲ, ಅದನ್ನ ಇಟ್ಕೊಳ್ಳಿ. ಈ ಗೆರೆ ನೇರಕ್ಕೆ ಹಿಂಗ್ ಬರೋಂಗೆ ಮಡ್ಚ್ಕೊಳ್ಳಿ. ಗೊತ್ತಾಯ್ತೇನೋ ನಿಂಗೆ? ಇಲ್ಲಿ ಮಧ್ಯದ ಗೆರೆ ಇದೆಯಲ್ಲ, ಆ ಗೆರೆ ನೇರಕ್ಕೆ ಬರೋಂಗೆ ಹಿಂಗ್ ಮಡ್ಚ್ಕೋಬೇಕು. ನೋಡಲ್ಲಿ, ಅವ್ನು ಮಾಡೇ ಬಿಟ್ಟ ಆಗ್ಲೇ. ವೆರಿ ಗುಡ್. ಮಡ್ಸ್ಕೊಂಡ್ರ ಹಿಂಗೆ? ಓಕೆ. ಆಮೇಲೆ ಇದೊಂದು ಸೈಡ್ ಇದೆಯಲ್ಲ, ಆ ಸೈಡ್ನು ಹಿಂಗೆ ಮಡ್ಚ್ಕೊಳ್ಳಿ. ಹೇಳ್ಕೊಡ ನೀನು. ಪುಟ, ನೀನ್ ಇನ್ನೊಂದ್ ಮಾಡು. ಅಲ್ಲ, ನೀನ್ ಇನ್ನೊಂದ್ ಮಾಡು. ಇನ್ನೊಂದು ಮಾಡು. ಬರ್ದೆ ಯಾರಿಗ್ ಬರಲ್ಲ ಅವ್ರಿಗೆ ಮಾಡ್ಕೊಡು. ಚಿಕ್ಕ ಮಕ್ಳಿಗೆ ಮಾಡ್ಕೊಡ್ರಪ್ಪ, ಅವರು ಹಾಕಬೇಕೆಲ್ರು. ಆಯ್ತಾ? ಹಿಂಗ್ ಮಡ್ಸಿದ್ರ? ಎರಡು ಸೈಡಲ್ಲಿ ಹಿಂಗ್ ಮಡ್ಸಿದ್ರ? ಹಿಂಗ್ ಮಡ್ಸ್ಕೊಂಡ್ರ? ನೀವು ಫಿನಿಶಿಂಗ್ ಸರಿಯಾಗಿ ಬಂದಿಲ್ಲ. ಮಾಡ್ತಾ ಇದ್ದೀನಿ ನೀನು. ಇದೆಯಲ್ಲ, ಇದನ್ನ ನೀಟಾಗಿ ಮಡ್ಸು. ಹಿಂಗ್ ಮಡ್ಸ್ಕೊ ನೇರಕ್ಕೆ. ಇಲ್ಲಿ ಕರೆಕ್ಟಾಗಿ ಬರಬೇಕು, ಇಲ್ಲೂ ನೀಟಾಗಿ ಬರ್ಬೇಕು. ಆ ಥರ ಇರಪ್ಪ, ಮಾಡ್ಕೊಡ್ತಾರೀ. ಹಂಗೆ. ಆಯ್ತಾ? ಮಡ್ಸ್ಕೊಂಡ್ರಣ್ಣ ಇಲ್ಲಿ ನೋಡಿ ಈ ಕಡೆ. ಈಗ ಇಷ್ಟು ಮಡ್ಚಾದ್ಮೇಲೆ ಈ ಪೇಪರ್ ಇದೆಯಲ್ಲ ಕೆಳಗಡೆ ಎಕ್ಸ್ಟ್ರಾ, ಅದನ್ನ ಹಿಂಗ್ ಮಡ್ಚ್ಕೋಬೇಕು. ಇಲ್ಲಿ ಈ ಪೇಪರ್ನ ತಕೊಂಡು ಹಿಂಗ್ ಮಡ್ಚಿ. ಅದ್ರ ಮೇಲೆ
ವೆರಿ ಗುಡ್. ಆಯ್ತಾ? ಮತ್ತೆ ಇದನ್ನ ಇನ್ನೊಂದು ಫೋಲ್ಡ್ ಮಾಡಬೇಕು. ಆಯ್ತಾ? ವೆರಿ ಗುಡ್. ಹೇಳ್ಕೊಡು ಬೇರೆಯವ್ರಿಗೆ. ಯಾರಿಗೆ ಮಾಡಕ್ ಬರ್ತಾ ಇಲ್ಲ ಅವ್ರಿಗೆ ಹೇಳ್ಕೊಟ್ಟು ಮಾಡಿಸ್ಬೇಕು. ಹಾಕೊಂಡು ಅದನ್ನು ಅವ್ನು ಹಾಕೊಂಡಿದ್ದಾನೆ. ಹಿಂಗ್ ಮಾಡ್ಬಿಟ್ಟು ಎಲ್ರೂ ಹಾಕೊಳ್ಳಿ, ಎಲ್ರು ಹಾಕೊಂಡು ಒಂದು ಫೋಟೋ ತೆಗಿಯೋಣ. ವೆರಿ ಗುಡ್. ಮಾಡಾಗಿರೋರು ಬೇರೆಯವ್ರಿಗೆ ಹೇಳ್ಕೊಡ್ರಪ್ಪ. ವೆರಿ ಗುಡ್ ಪುಟ. ಗೊತ್ತಿತ್ತ ಟೋಪಿ ಮಾಡೋದು? ಯಾರಿಗಾರು ಟೋಪಿ ಮಾಡೋದಿದ್ ಬರ್ತಿತ್ತ? ಹೇಳ್ಕೊಡ್ತಾರೆ. ಗೊತ್ತಿತ್ತ ಟೋಪಿ ಮಾಡೋದು? ಪುಟ ಟೋಪಿ ಮಾಡೋದು ಗೊತ್ತಿತ್ತ ನಿಮ್ಗೆ? ಯಾವಾಗ ಗೊತ್ತಿತ್ತು? ಮರ್ತೋಗಿದ್ದ? ವೆರಿ ಗುಡ್. ನಿನಗೆ ಗೊತ್ತಿತ್ತೇನೋ ಮರಿ? ಇಲ್ಲ. ಏನ್ ಅನಿಸ್ತು? ಚೆನ್ನಾಗಿತ್ತ ಪುಟ? ನಿನ್ಗೇನು ಅನಿಸ್ತಿದೆ? ಟೋಪಿ ಮಾಡ್ಕೊಂಡು ಹಾಕೊಂಡಿದೆಯಲ್ಲ, ನಿನ್ಗೇನು ಅನಿಸ್ತಿದೆ? ಖುಷಿ ಆಗ್ತಿದೆ ಪುಟ? ನಿಮ್ಗೇನು ಅನಿಸ್ತಿದೆ? ಖುಷಿ. ಗೊತ್ತಿತ್ತ ಇದು ಮಾಡೋದು ಮೊದಲೇ? ಇಲ್ಲ ಪುಟಿ, ನಿನಗೆ ಗೊತ್ತಿತ್ತಾ? ಬಿಸ್ಲಲ್ಲಿ ತಲೆ ಸುಡಲ್ಲ. ಮೊದಲೇ ಗೊತ್ತಿತ್ತ ಇದು ಮಾಡೋದು? ಪುಟಿ, ನಿನಗೆ ಗೊತ್ತಿತ್ತ ಇದು ಮಾಡೋದು? ಖುಷಿ ಆಯ್ತು. ಮಾಡೋದು ಗೊತ್ತಿತ್ತ ನಿನಗೆ? ಪುಟ್ಟಿ, ಮಾಡೋದು ಗೊತ್ತಿತ್ತ ನೀನು ಮೊದಲೇ? ಗೊತ್ತಿರಲಿಲ್ಲ. ಏನ್ ಅನ್ನಿಸ್ತು ಟೋಪಿ ಹಾಕೊಂಡಿರೋರು? ಚೆನ್ನಾಗಾಯ್ತಾ? ಮೊದಲೇ ಮಾಡಕ್ ಬರ್ತಿತ್ತಾ? ಗೊತ್ತಿತ್ತು. ಎಷ್ಟು ಜನಕ್ಕೆ ಬರ್ತಿತ್ತು ನಿಮ್ಗೆ?